ಇನ್ನು ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಅಲ್ಪಸಂಖ್ಯಾತ ಮತಗಳೇ ನಿರ್ಣಾಯಕ ಅನ್ನೋದು ಎಲ್ರಿಗೂ ಗೊತ್ತಿರೋ ವಿಚಾರ. ಆದರೆ ಅದ್ಯಾವಾಗ ಮುಸ್ಲಿಂ ಮುಖಂಡನಿಗೆ ಟಿಕೆಟ್ ಸಿಗದೆ ಶಾಮನೂರು ಮೊಮ್ಮಗನ ಪಾಲಾಯಿತು ನೋಡಿ, ಮೇಲ್ನೋಟಕ್ಕೆ ಅಸಮಾಧಾನ ಶಮನವಾಗಿದ್ರೂ ಒಳಗೊಳಗೆ ಕಿಚ್ಚು ಕೊತ ಅಂತ ಕುದಿತಾ ಇದೆ. ಇದೀಗ ಇಲ್ಲಿ ನಡೀತಾ ಇರುವಂತಹ ಕೆಲ ಬೆಳವಣಿಗೆಗಳು ಇದಕ್ಕೆ ಪೂರಕ ಎಂಬಂತಿವೆ. ಸಚಿವ ಜಮೀರ್ ಏಕಚಕ್ರಾಧಿಪತ್ಯದ ವಿರುದ್ಧ ಸೆಡ್ಡು ಹೊಡೆದಿರೋ ಕೆಲ ಅಲ್ಪಸಂಖ್ಯಾತ ನಾಯಕರು ದಾವಣಗೆರೆ ಬೈ ಎಲೆಕ್ಷನ್ ನಲ್ಲಿ ಕೆಲಸ ಮಾಡಿದವರಿಗೆ ಕೂಲಿ ಕೊಡಿ ಅಂತಿದ್ದಾರೆ, ಕೆಲಸ ಮಾಡಿದವರ ಲೆಕ್ಕ ಇಡಿ ಅಂತಿದ್ದಾರೆ. ಪ್ರಾರಂಭದಲ್ಲಿ ಬೈ ಎಲೆಕ್ಷನ್ ಇಂದ ದೂರ ಉಳಿದಿದ್ದ ಜಮೀರ್ ವಿರುದ್ಧ ಪರೋಕ್ಷವಾಗಿಯೇ ರಿಜ್ವಾನ್ ಅರ್ಷದ್, ಸಲೀಂ ಜೋಡಿ ಗುಡುಗಿದೆ. ನಾವು ಹೋಗಿ ಕೆಲಸ ಮಾಡಿದ್ವಿ, ಯಾಕಂದ್ರೆ ಅಲ್ಲಿ ಮಾತು ಕೊಟ್ಟಿದ್ವಿ ಪಕ್ಷಕ್ಕೆ, ನೀವು ಕೊಡಿ ನಾವು ಮಾಡ್ತೀವಿ ಅಂತ. ಕೆಲವರು ಮಾಡಲಿಲ್ಲ, ಬಟ್ ಅದು ಓಕೆ. ವಿರೋಧ ಪಕ್ಷದವರು ಯಾವ ರೀತಿಯ ನಮ್ಮ ಮೇಲೆ ಗೂಬೆ ಕೂರ್ಸೋಕ್ಕೆ ಹೊರಟರು ಅಂದರೆ, ಎಲ್ಲ ಲೀಡರ್ಸ್ ಕೂತ್ಕೊಂಡು ಮಾತನಾಡಿ ಜಮೀರ್ ಅಹಮದ್ ಅವರ ನೇತೃತ್ವದಲ್ಲಿ ನಾವು ಸೇರಿ ಒಪ್ಕೊಂಡು ಆಯಿತು ಈ ಬಾರಿ ಅವ್ರು ಕೊಡಿ ನಾವು ಮಾಡ್ತೀವಿ ಅಂತ ಒಪ್ಕೊಂಡ ನಂತರನೇ ಅಭ್ಯರ್ಥಿಯ ಘೋಷಣೆ ಆಗಿದ್ದು. ನಮ್ಮ ಒಪ್ಪಿಗೆ ಇಲ್ಲದೆ ಜಮೀರ್ ಅಹಮದ್ ಸಮೇತ, ನಸೀರ್ ಅಹಮದ್ ಸಮೇತ, ಇನ್ಕ್ಲೂಡಿಂಗ್ ನಾಸಿರ್ ಹುಸೇನ್ ಅವರಿದ್ರು, ಎಲ್ಲರೂ. ಅದಕ್ಕೋಸ್ಕರ ಅಲ್ಲಿ ನಾವು ಹೋದಾಗ ಸಲೀಂ ಅಹಮದ್ ಅವರು ಅಲ್ಲಿ ಫುಲ್ ಇದ್ದರು, ಬಲ್ಕೀಸ್ ಬಾನು ಅವರು ಶಾಸಕರು ಅಲ್ಲೇ ಇದ್ದರು. ದಾವಣಗೆರೆಯಲ್ಲಿ ತೆರೆಮರೆಯಲ್ಲೇ ನಡೆದಿದ್ದ ಮುಸ್ಲಿಂ ಗುದ್ದಾಟ ಈಗ ಬಹಿರಂಗವಾಗಿ ಹೊರಬಂದಂತಾಗಿದೆ. ಆದರೆ ಇವರ ಆರೋಪದಲ್ಲಿ ಜಮೀರ್ ಹೆಸರು ಇಲ್ಲದೆ ಹೋದ್ರೂ ಕುಂಬಳಕಾಯಿ ಕಳ್ಳ ಅವನೇ ಎಂಬಂತಾಗಿದೆ. ಅಲ್ಪಸಂಖ್ಯಾತರಿಗೆ ದ್ರೋಹ ಮಾಡಿದೆ ಅಂತ ಒಂದು ವಿಚಾರದಲ್ಲಿ ಯಾರಾದರೂ ಬಿಂಬಿಸೋದಕ್ಕೆ ಪ್ರಯತ್ನ ಮಾಡಿದ್ರೆ ಅದು ಅಲ್ಪಸಂಖ್ಯಾತರು ಕೂಡ ಒಪ್ಪೋದಿಲ್ಲ, ಸಮಾಜ ಕೂಡ ಒಪ್ಪೋದಿಲ್ಲ. ಆದರೆ ಅಂಥ ಒಂದು ಪರಿಸ್ಥಿತಿಗೆ ತಗೊಂಡು ಹೋಗ್ತಕ್ಕಂಥ ಪ್ರಯತ್ನಗಳು ಮಾಡಿದ್ದಾರೆ. ಅದರಲ್ಲಿ BJPಯವರು ಷಡ್ಯಂತ್ರ ನಡೆಸಿದ್ದಾರೆ, ಬೇರೆ ಬೇರೆ ಸಣ್ಣ ಪುಟ್ಟ ಪಕ್ಷ ಅವರೆಲ್ಲ ಸೇರಿ ನಡೆಸಿದ್ದಾರೆ, ಕೆಲವರು ಒಳಗಡೆ ಇರ್ತಕ್ಕಂಥವ್ರು ನಡೆಸಿರಬಹುದು. ದಾವಣಗೆರೆ ಬೈ ಎಲೆಕ್ಷನ್ ವಿಚಾರದಲ್ಲಿ ಸ್ಫೋಟಕ ಹೇಳಿಕೆ ಕೊಟ್ಟಿರೋ ಸಲೀಂ ಅಹಮದ್ ಕಾಂಗ್ರೆಸ್ ಅನ್ನ ಸೋಲ್ಸೋದಕ್ಕೆ ಕೆಲ ಕಾಂಗ್ರೆಸ್ ಮುಖಂಡರೇ ಹುನ್ನಾರ ಮಾಡಿದ್ರು ಅಂತ ಗಂಭೀರವಾಗಿ ಆರೋಪಿಸಿದ್ದಾರೆ. ಇನ್ನು ಸಚಿವ ಸತೀಶ್ ಜಾರಕಿಹೊಳಿ ಮುಸ್ಲಿಂ ನಾಯಕರ ಮುನಿಸು ಲೀಡ್ಗೆ ಸ್ವಲ್ಪ ಹೊಡೆತ ಕೊಡಬಹುದು ಅಂತಿದ್ದಾರೆ. ಒಂದು ದುಃಖದ ಸಂಗತಿ ಅಂತ ಹೇಳಿದ್ರೆ, ನಮ್ಮ ಪಕ್ಷದ ಕೆಲವು ಹಿರಿಯ ಮುಖಂಡರು ಕಾಂಗ್ರೆಸ್ ಪಕ್ಷನ ಸೋಲ್ಸಕ್ಕೆ ದೊಡ್ಡ ಷಡ್ಯಂತ್ರ ಮತ್ತೆ ಹುನ್ನಾರ ಮಾಡಿದ್ದಾರೆ. ಆದರೂ ಕೂಡ ಅಲ್ಪಸಂಖ್ಯಾತರು ಕಾಂಗ್ರೆಸ್ ಪಕ್ಷದ ಪರವಾಗಿದ್ದು ಕಾಂಗ್ರೆಸ್ ಪರವಾಗಿ ಓಟನ್ನು ಹಾಕಿದ್ದಾರೆ. ಆದ್ರೆ ಸಚಿವ ಜಮೀರ್ ಮಾತ್ರ ನಾನು ನನ್ನ ಪ್ರಯತ್ನ ಮಾಡಿದ್ದೀನಿ ಅಂತಿದ್ದಾರೆ. ಅದೇನಾಗಿದೆ, ಅವತ್ತಿಂದ ಪದ್ಧತಿ ಬಂದಿದೆ. ಯಾರು ಕುಟುಂಬದಲ್ಲಿ ಸಾಯ್ತಾರೆ ಅವ್ರ ಕುಟುಂಬದೇ ಕೊಡ್ಬೇಕಂತ ಅವತ್ತಿಂದ, ಕಾಂಗ್ರೆಸ್ ಪಕ್ಷ ಅಂತ ಇಲ್ಲ, BJP ಇರಲಿ, ಜನತಾದಳ ಇರಲಿ, ಯಾವುದನ್ನ ಪಕ್ಷ ಇರಲಿ, ಅವತ್ತಿಂದ ಪದ್ಧತಿ ಬಂದ್ಬಿಟ್ಟಿದೆ. ಹಾಗಾಗಿ ನಮ್ಮವ್ರು ಕೇಳಿದ್ರು ನಿಜ, ಕೇಳಿಲ್ಲ ಅಂತಲ್ಲ, ಕೇಳೋದಲ್ಲೂ ತಪ್ಪೇನಿಲ್ಲ, ಕೇಳಿದ್ರು. ಅಲ್ಟಿಮೇಟ್ ಲಾಸ್ಟಲ್ಲಿ ಹೈಕಮಾಂಡ್ ತೀರ್ಮಾನ ಮಾಡಿ ಈ ಬಾರಿ ಅವತ್ತಿಂದ ಪದ್ಧತಿ ಬಂದಿದೆ, ಯಾರು ಸತ್ತಾರೆ ಅವ್ರ ಕುಟುಂಬಕ್ಕೆ ಕೊಡಬೇಕಂತ ತೀರ್ಮಾನ ಮಾಡಿದ್ದಾರೆ. ಈ ಮಧ್ಯೆ ದಾವಣಗೆರೆ ಕ್ಷೇತ್ರದಲ್ಲಿ ಜಮೀರ್ ಅಹಮದ್ ಪ್ರಚಾರ ಮಾಡದೇ ಇದ್ದದ್ದಕ್ಕೆ ಕಾಂಗ್ರೆಸ್ ಅಲ್ಪಸಂಖ್ಯಾತ ನಾಯಕರುಗಳು ಸಿಟ್ಟಾಗಿದ್ದಾರೆ. ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರಿಗೆ ದೂರನ್ನೂ ಕೊಟ್ಟಿದ್ದಾರೆ. ದೂರು ಪಡೆದಿರುವ ಸುರ್ಜೇವಾಲಾ ಹೈಕಮಾಂಡ್ ನಾಯಕರಿಗೆ ಮಾಹಿತಿಯನ್ನ ರವಾನಿಸಿದ್ದಾರೆ. ಅದೇನೇ ಹೇಳಿ, ದಾವಣಗೆರೆಯಲ್ಲಿ ಸಮರ್ಥನ ಒಪ್ಪಿಕೊಂಡು ಮುಸ್ಲಿಂ ನಾಯಕರು ವೋಟ್ ಮಾಡಿದ್ದಾರೆ. ಆದ್ರೆ ಅಸಮಾಧಾನ ಇಲ್ವಾ? ಎಲ್ಲವೂ ಸರಿಯಾಗಿದ್ಯಾ? ಅದಕ್ಕೆ ತಕ್ಷಣವೇ ಉತ್ತರ ಹೇಳೋದು ಬಹಳ ಕಷ್ಟ. ಪ್ರಸನ್ನ ಗಾಂವ್ಕರ್, TV9 ಬೆಂಗಳೂರು.